ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಸೊ ಡೇ 2 ಇನ್ ಡನಾಂಗ್ ವಿಯತ್ನಾಮ್. ಸೊ ಇವತ್ತಿನ ಔಟ್ಫಿಟ್ ಹೀಗಿದೆ ನಮ್ಮದು. ಮೈ ಹಸ್ಬೆಂಡ್ ಅವರು ಅಮೌಂಟೇನೋ ಲೆಕ್ಕ ಹಾಕ್ತಿದ್ದಾರೆ. ಸೊ ಇವತ್ತೆಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ ಅಂತ ನಾನು ನಿಮಗೆ ವೀಡಿಯೋಲಿ ತೋರಿಸ್ಕೊಡ್ತೀನಿ. ಸೊ ಬ್ರೇಕ್ಫಾಸ್ಟ್ ಬೆಳಿಗ್ಗೆನೇ ಆಯಿತು. ವೀಡಿಯೋ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದು ನೋಡ್ಕೋಬೋದು. ಆ್ಯಂಡ್ ಇಲ್ಲಿ ಫುಲ್ ಫಾರಿನರ್ಸ್ ಇದ್ದಾರೆ ಗೈಸ್, ಇಂಡಿಯನ್ಸ್. ಈ ರೂಮ್ ಈ ಹೋಟೆಲಲ್ಲಿ ಯಾರ್ಯಾರಿದ್ದಾರೆ ಗೊತ್ತಿಲ್ಲ. ಸೊ ಬನ್ನಿ ಇವತ್ತು ಹೇಗೇನಾಗುತ್ತೆ ಎಲ್ಲ ತೋರಿಸ್ತೀನಿ. ಬಿಫೋರ್ ದ್ಯಾಟ್ ಈಸ್ ಕೌಂಟಿಂಗ್ ಆನ್ ಅ ನೋಟ್. ರೀ ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್. ಬಾ ಮಾತಾಡ್ಬಿಟ್ಟು ಗೈಸ್, ನಿನ್ನೆ ಇದು ಇಲ್ಲಿ ಇಷ್ಟ ಆಯಿತು ಅಂತ ತೊಗೊಂಡೆ. ಆ್ಯಂಡ್ ಟುಡೇ ಐ ಆಮ್ ಯೂಸಿಂಗ್ ಇಟ್. ಓಕೆ, ಇವನ್ ಈ ಟೋಲ್ಡ್ ಇಟ್ಸ್ ಮ್ಯಾಚಿಂಗ್ ವಿತ್ ಆನ್ ಔಟ್ಫಿಟ್. ಸೊ ಹಾಯ್ ಇಲ್ಲಿ ನಾನು ಮಾತಾಡ್ದಂಗೆ ಹಾಯ್ ಅಂತಾರೆ. ಸೊ ಇದು ನಮ್ಮ ಕೆಫೆಟೇರಿಯಾ, ಡೈನಿಂಗ್ ಆಗಿತ್ತು. ಯಪ್ಪ ನಮಗಲ್ಲಿ ಏನು ತಿನ್ನೋದು ಏನು ಬಿಡೋದು ಅಂತಲೇ ಅರ್ಥ ಆಗ್ತಿರ್ಲಿಲ್ಲ. ಫುಲ್ ವೆರೈಟೀಸ್ ಇತ್ತು. ನಾನು ಎಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ ಬಿಕಾಸ್ ತುಂಬ ಜನ ಇದ್ದರು. ಸೊ ಇಟ್ ಓನ್ ಗುಡ್ ಅಂತ ಎಷ್ಟಾಗುತ್ತೆ ಅಷ್ಟು ವೀಡಿಯೋ ಮಾಡಿದೆ. ಅದೆಲ್ಲ ವೀಡಿಯೋ ಮಾಡಿಕೊಂಡು ಊಟ ಎಲ್ಲ ಟಿಫನ್ ಎಲ್ಲ ಮಾಡಿಕೊಂಡು ಅದಾದಮೇಲೆ ನಾವು ರೂಮಿಂದ ಹೊರಟ್ವಿ. You can see her actress. ಏನು ಅರ್ಥ ಆಯಿತು, ಅದೇನು ರಿಪ್ಲೈ ಕೊಟ್ಟರು ನಂಗಂತೂ ಏನೂ ಅರ್ಥ ಆಗಿಲ್ಲ ಗೈಸ್. ಅಂಡರ್ಸ್ಟ್ಯಾಂಡಿಂಗ್ ದೇರ್ ಇಂಗ್ಲೀಷ್ ಇಸ್ ಬಿಟ್ ಡಿಫಿಕಲ್ಟ್ ಫಾರ್ ಮೀ. ಓಕೆ, ಆಗಲೇ ಕ್ಲಿಪ್ಪಿಂಗಲ್ಲಿ ನೋಡಿದ್ರೆ ಅವ್ರು ಇಂಗ್ಲೀಷ್ ಅರ್ಥ ಆಗೋದೇ ತುಂಬ ಕಷ್ಟ ಇದೆ ಆಯಿತಾ. ನಮ್ಗೆ ಒಂದೊಂದು ಅರ್ಥ ಆಗ್ತಿತ್ತು, ಒಂದೊಂದು ಅರ್ಥ ಆಗ್ತಿಲ್ಲ. ಜಸ್ಟ್ ಅಂದ್ಕೊಂಡಿದ್ವಿ ಅಷ್ಟೇ ಏನೇನು ಮಾಡೋದು ಅಂತ. ನನ್ನ ಹಸ್ಬೆಂಡ್ ನಾನಂತೂ ನಗ್ದು ಸಾಕಾಯಿತು. ಬಟ್ ಈ ವಾಸ್ ಗುಡ್. ಡ್ರೈವರ್ ಆಗಿರ್ಬೋದು, ಈ ವಾಸ್ ಸೋ ಗುಡ್. ಆರಾಮಾಗಿ ಮಾತಾಡ್ಕೊಂಡಿದ್ರು. ಆ್ಯಂಡ್ ಈ ವಾಸ್ ಎಕ್ಸ್ಪ್ಲೇನಿಂಗ್ ಅಬೌಟ್ ದ ಸಿಟಿ. ಅದಾದಮೇಲೆ ನಮ್ಗೆ ಅರ್ಥ ಆಗ್ತಾ ಬಂತು. ಆ ಕಡೆ ಪ್ಲೇಸಸ್ದೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ರು. ಆ್ಯಂಡ್ ಇಲ್ಲಿ ನಿಮಗೆ ಮುಂದೆ ನೋಡಿದ್ರೆ ಇಲ್ಲಿ ರಾಕ್ಸ್ ಥರ ಎಲ್ಲ ಇದೆಯಲ್ಲ, ಇದೆಲ್ಲ ಅಲ್ಲೇ ಮಾಡೋದಂತೆ. ಸೊ ಇದನ್ನೆಲ್ಲ ತೋರಿಸ್ತಿದ್ರು, ಇಲ್ಲಿ ಯಾಕೆ ಇಷ್ಟೊಂದು ಮಾಡಿಟ್ಟಿದ್ದಾರೆ ಅಂತ. ಈ ಕಡೆ ಎಲ್ಲ ಅದು ಫೇಮಸ್ಸು. ಆ್ಯಂಡ್ ಅಲ್ಲಿ ಲಯನ್ ಫೇಸಸ್ ಇದೆ ವಿಚ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಅಂತೆ ಅವ್ರಿಗೆ. ಇವಾಗ ನಾವು ಹೆಂಗೆ ಇಲ್ಲಿ ಒಂದು ಗಣೇಶ ಅನ್ನೋ ದೇವ್ರನ್ನ ಪೂಜೆ ಮಾಡ್ತೀವಿ, ಎಲ್ಲರ ಮನೇಲಿ ಇಡ್ತೀವಿ, ಆ ಥರ ಅಲ್ಲಿ ಲಯನ್ ಫೇಸಸ್ ಗಾಡ್ನ ಅಲ್ಲಿ ಇಡ್ತಾರೆ ಅಂತ. ನಮ್ಮದು ಇದು ಟೆಂಪಲ್ಗಳಲ್ಲಿ ನೋಡಿರ್ತೀರ ನೀವು ಆ ಥರ ಸ್ಟ್ಯಾಚು. ಸೊ ಇದು ಇಲ್ಲಿ ವಿಯತ್ನಾಮಲ್ಲಿ ಅದು ತುಂಬ ಫೇಮಸ್ ಅಂತೆ. ಬಟ್ ಸಿಟಿ ಮಾತ್ರ ಡನಾಂಗ್ ಸಿಟಿ ಇಸ್ ಟೂ ಗುಡ್ ಆಯಿತಾ. ತುಂಬಾ ಚೆನ್ನಾಗಿದೆ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಆ್ಯಂಡ್ ಏನಾದ್ರು ನೇಚರ್ ಆಗಿರ್ಬೋದು, ವೆದರ್ ಆಗಿರ್ಬೋದು, ಆ್ಯಂಡ್ ರೋಡ್ಸು, ದ ವೇ ದೇ ಫಾಲೋ ದಿ ಟ್ರಾಫಿಕ್ ರೂಲ್ಸ್ ಅಂತೂ ನಿಜ ನಮಗೆ ತುಂಬಾ ಖುಷಿ ಆಯಿತು. ರೋಡ್ಸ್ ಎಲ್ಲ ಎಷ್ಟು ಕ್ಲೀನಾಗಿದ್ದಿದ್ದು ನೋಡಿ. ಆ್ಯಂಡ್ ಟ್ರಾಫಿಕ್ ಅಂತ ಬಂದರೆ ಓವರ್ಟೇಕಿಂಗ್ ಇಲ್ಲ, ಸಿಗ್ನಲ್ಸ್ ಫಾಲೋ ಮಾಡ್ತಾರೆ. ಸ್ಟ್ರಿಕ್ಟಾಗಿ ಝೀಬ್ರಾ ಕ್ರಾಸಿಂಗು ಅದೆಲ್ಲ ಕ್ಲೀನಾಗಿ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾರೆ. ಆಂಕಿಂಗ್ ಜಾಸ್ತಿ ಇರೋದಿಲ್ಲ. ಅದನ್ನು ಕೂಡ ನಾವು ಅವ್ರನ್ನ ಕೇಳಿದ್ವಿ. ಸೊ ಇಟ್ ಇಸ್ ಟೂ ಗುಡ್. ಸೊ ಅದಾದಮೇಲೆ ನಾವು ಹೋಗಿದ್ದು ಕೋಕೋನಟ್ ಬೋಟ್ಗೆ. ಅಲ್ಲಿ ನೀವು ನೋಡ್ಬೋದು ಟ್ರೈನ್ ಬ್ಯಾಸ್ಕೆಟ್ ಇದೆ. ಅದಾದಮೇಲೆ ಕೋಕೋನಟ್ ಫಾರೆಸ್ಟು. ಸೊ ಕೋಕೋನಟ್ ಬೋಟ್ ರೈಡ್ಗೋಸ್ಕರ ಹೋದ್ವಿ ನಾವು. ಸೊ ಇದು ಹೇಗಿದೆ, ನಮ್ಮ ಎಕ್ಸ್ಪೀರಿಯೆನ್ಸ್ ಎಲ್ಲ ಹೇಗಿತ್ತು ನಾನು ನಿಮ್ಮ ಮುಂದೆ ಶೇರ್ ಮಾಡ್ತೀನಿ. ಸೊ ನಮ್ಮ ರೈಡ್ ಹೇಗಿತ್ತು ಅಂತ ನೀವು ಇಲ್ಲಿ ನೋಡ್ಬೋದು. It's so nice. Come on, hi. 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 It's nice, guys. It's so nice. I was busy in capturing before that. ಅಲ್ಲ ಹಿಂದಿ ಸಾಂಗ್ ಅಲ್ಲೋಡೋದು ಹೆಂಗಾಗ್ತೈತೆ ಅಲ್ಲಿ.
ನಿನ್ನಿಷ್ಟ ನೋಡು, ಅದ್ರ ಮೇಲೆ ಇರೋದನ್ನ ಆಗಲೇ ನೀವೇನು ನೋಡಿದ್ರಿ ಅದು ಬೋಟ್ ಡ್ಯಾನ್ಸ್ ಅಂತೆ. ಸೊ ಇಲ್ಲಿಂದು ಫೇಮಸ್ ಅದು, ಅಂದರೆ ದ ಮೇನ್ ಸ್ಪೆಷಾಲಿಟಿಯಲ್ಲಿ. ನಾವು ಫಸ್ಟ್ ಅದು ನಮಗೆ ಮಾಡ್ತಾರೆ ಅಂತ ನಮಗೆ ಗೊತ್ತಿರಲಿಲ್ಲ. ವಿ ಜಸ್ಟ್ ಥಾಟ್ ಅದು ನೋಡೋದಕ್ಕಷ್ಟೇ ಅಂತ. ಬಟ್ ಅದಾದಮೇಲೆ ಇಲ್ಲಿ ಮತ್ತು ಇನ್ನೊಂದು ಏನಂದರೆ ಹುಷಾರಾಗಿರಬೇಕು. ಎಷ್ಟಂದರೆ ಬಾಯಿಗೆ ಬಂದಿದ್ದ ಅಮೌಂಟ್ ಎಲ್ಲ ಹೇಳ್ತಾರೆ. ಅದು ಬೇರೆ ಕಡೆಯಿಂದ ಬಂದಿರೋರ್ಗಂತ ಗೊತ್ತಾಗುತ್ತಲ್ಲ, ಇಲ್ಲೆಲ್ಲ ಜಸ್ಟ್ ವಿಸಿಟ್ಗೆ ಅಂತ. ಸೊ ತುಂಬ ಬೇಗ ಬಕರಾಗ್ಬಿಡ್ತೀವಿ. ಹುಷಾರಾಗಿ ನೋಡಿಕೊಂಡು ಅವ್ರ ಹತ್ರ ಲೆಕ್ಕಾಚಾರ ಮಾಡಿ ಅಮೌಂಟ್ ಕೊಡಬೇಕು. ಸೊ ಅದಾದಮೇಲೆ ಇಲ್ಲಿ ನಾವು ಡಿಸ್ಕಷನ್ ಮಾಡ್ತಾಯಿದ್ವಿ, ಅವ್ರು ಎಷ್ಟು ಕೇಳ್ತಿದ್ರು, ಅವರು ಬಾತ್ ಲೆಕ್ಕದಲ್ಲಿ ಕೇಳೋದು. ಸೊ ಅದನ್ನೆಲ್ಲ ನಾವು ಲೆಕ್ಕ ಹಾಕಿ ಎಷ್ಟು ಏನು ಅಂತ. ಸೊ ಆ ಥರ ಏನಲ್ಲಿ ನೀವು ಆವಾಗಲೇ ಡ್ಯಾನ್ಸ್ ನೋಡಿದ್ರೆ ಇವಾಗ ನಮ್ಗೆ ಆ ಥರ ಮಾಡ್ತಿದ್ದಾರೆ. ಸೊ ನಮಗೂ ಗೊತ್ತಿರಲಿಲ್ಲ ಹೇಗಿರುತ್ತೆ ಏನು ಅಂತ. ನೋಡೋಣ, ಒಂದು ಎಕ್ಸ್ಪೀರಿಯೆನ್ಸ್ ಮಾಡೋಣ. ಇಷ್ಟು ದೂರನೇ ಬಂದಿದ್ದೀವಂತೆ. ಏನು ನಮ್ಗೆ ಏನಿತ್ತು ಅಂದರೆ ತಲೆಯಲ್ಲಿ, ಇಷ್ಟು ದೂರ ಬಂದ ಮೇಲೆ ಒನ್ ಟೈಮು ಏನು ಲೈಕ್ ಅಯ್ಯೋ ಅದು ಟ್ರೈ ಮಾಡಿಲ್ಲ, ಇದು ಮಾಡಬೇಕಿತ್ತು ಅಂತ ವಾಪಸ್ ಹೋಗೋದು ಬೇಡ. ಏನಾಗುತ್ತೋ ಆಗಲಿ ಒಂದು ಎಲ್ಲ ಟ್ರೈ ಕೊಟ್ಬಿಡೋಣ ಅಂತ ಇದನ್ನು ಟ್ರೈ ಮಾಡಿದ್ದು. ಇದು ಆ್ಯಕ್ಚುಲಿ ನಿಮಗೆ ವೀಡಿಯೋನಲ್ಲಿ ಹೆಂಗೆ ಅನಿಸಿದೆಯೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಸ್ಪೀಡ್ ಇತ್ತು, ತಲೆ ಎಲ್ಲ ಗಿರ್ರ್ ಅಂತಿತ್ತು. ಅದು ಬೋಟು ಸ್ಟ್ರೆಂತ್ ಇತ್ತು. ಬಟ್ ಇನ್ನೊಂದು ಏನಂದರೆ ಜಾಕೆಟ್ಸ್ ಎಲ್ಲ ಹಾಕ್ಕೊಂಡಿದ್ವಿ. ಸೊ ಅದರಿಂದ ಭಯ ಇರಲಿಲ್ಲ. ಐ ಮೀನ್ ಫಾಲ್ ಬಿದ್ದರೂ ಕೂಡ ಟಚ್ ಏನೂ ಆಗಲಿಲ್ಲ. ಬಿದ್ದರೂ ಕೂಡ ಜಾಕೆಟ್ಸ್ ಇತ್ತು. ಸೊ ನೋ ವರೀಸ್. ಬಟ್ ತುಂಬಾ ಮಜಾ ಇತ್ತು. ಆ್ಯಂಡ್ ಅಲ್ಲಿ ಸಾಂಗ್ಸ್ ಪ್ಲೇ ಆಗ್ತಾ ಇರುತ್ತೆ. ಆ್ಯಂಡ್ ಈ ಥರ ಸ್ಪಿನ್ ಮಾಡೋದಕ್ಕೆ ಸಪ್ರೇಟ್ ಇರ್ತಾರೆ. ನಿಮ್ಮನ್ನ ಯಾರು ಕರ್ಕೊಂಡು ಹೋಗ್ತಾರೋ ಅವರೇ ಈ ಥರ ಸ್ಪಿನ್ ಮಾಡಲ್ಲ. ಅಲ್ಲಿ ಎಕ್ಸ್ಪರ್ಟ್ಸ್ ಇರೋರು ಮಾತ್ರ ಈ ಸ್ಪಿನ್ನಿಗೆ. ನಮ್ಗೆ ಅದಕ್ಕೆ ನೀವು ನೋಡ್ಬೋದು ಬೋಟಿಂದ ಬೋಟಿಗೆ ಶಿಫ್ಟ್ ಆದ್ವಿ. ಸೊ ಇದನ್ನು ಮಾತ್ರ ಅಲ್ಲಿ ಮಾಡಿ ಮತ್ತೆ ನಾವು ಬ್ಯಾಕ್ ಟು ನಮ್ಮ ಬೋಟಿಗೆ ಬರ್ತೀವಿ. ಅದಾದಮೇಲೆ ವಾಪಸ್ ನಾವು ಎಲ್ಲಿಂದ ಬಂದಿದ್ವು ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಬಟ್ ತುಂಬಾ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಆ ಬೋಟಲ್ಲಿ ಹೋಗ್ತಾ ನ್ಯಾರೋ ವೈಡ್ ಎಲ್ಲ ನೋಡಿ, ಆ ಟ್ರೀಸ್ ಮಧ್ಯೆ ಹೋಗೋದು, ಆ ಗ್ರೀನರಿ ಅದೆಲ್ಲ ತುಂಬಾ ಚೆನ್ನಾಗಿತ್ತು. ಒಂದೊಳ್ಳೆ ಎಕ್ಸ್ಪೀರಿಯೆನ್ಸು. ಸೊ ಯಾರ್ಯಾರೆಲ್ಲ ವಿಯೆಟ್ನಾಂ ಪ್ಲ್ಯಾನಲ್ಲಿದ್ದೀರಾ ಇದನ್ನು ಮಿಸ್ ಮಾಡಬೇಡಿ. ನಿಮ್ಮ ಪ್ಯಾಕೇಜಸಲ್ಲಿದ್ದರೆ ಎಟರ್ನರಿ ಪ್ರಕಾರ ಇದ್ದೇ ಇರುತ್ತೆ ಕೋಕೋನಟ್ ಬೋಟ್ ಅಂತ. ಸೊ ಇಟ್ ವಾಸ್ ಗುಡ್ ಎಕ್ಸ್ಪೀರಿಯೆನ್ಸ್. ತುಂಬಾ ಮಜಾ ಮಾಡಿದ್ವಿ. ಅರೌಂಡ್ ಅವರು ನಮಗೆ 200 ಬಾತು 300 ಬಾತು ತೊಗೊಂಡಿದ್ದು. ಸೊ ಅದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ಫಾರೆಸ್ಟ್, ಅಲ್ಲೇ ಲೇ ಲ್ಯಾಟ್ರನ್ ಫಾರೆಸ್ಟ್ ಇದು ಬರುತ್ತೆ, ಲ್ಯಾಂಟನ್ ಬೋಟ್ ಹೌಸು. ಸೊ ಅಲ್ಲಿಗೆ ಹೋದ್ವಿ ನಾವು. ಲ್ಯಾಂಟನ್ ಬೋಟ್ ಹೌಸಲ್ಲಿ ಏನಂದರೆ ಅಲ್ಲಿ ಇದು ಇಟ್ಸ್ ಲೈಕ್ ಎ ಸ್ಟ್ರೀಟ್ ಶಾಪಿಂಗು, ಫುಡ್ಡು, ಕೆಫೇಸ್ ಥರ ಎಲ್ಲ ಇರುತ್ತೆ. ಸೊ ನೀವಲ್ಲಿ ಮಜಾ ಮಾಡ್ಬೋದು. ಅಂದರೆ ಒಂದು ವಿಸಿಟ್ ಥರ ಯು ಕ್ಯಾನ್ ಎಕ್ಸ್ಪ್ಲೋರ್ ದೇರ್ ಆ ಥರ. ಬಿಕಾಸ್ ಲ್ಯಾಂಟನ್ ಬೋಟ್ ಹೌಸಲ್ಲಿ ನೀವು ಸಂಜೆ ಮೇಲೆ ಇರೋದು ಒಂದೊಳ್ಳೆ ಎಕ್ಸ್ಪೀರಿಯೆನ್ಸ್ಗೋಸ್ಕರ. ಆ್ಯಂಡ್ ಸಂಜೆ ಹೇಗಿರುತ್ತೆ ಲೈಟಿಂಗ್ಸು ಎಲ್ಲನೂ ನಾನು ಮುಂದೆ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಮಿಸ್ ಮಾಡಿದೆ ಅದು ನೋಡಿ. ಆ್ಯಂಡ್ ನಾವು ಇನ್ನೂ ಒಂದೇನೋ ಅಲ್ಲಿ ಮಾಡಿದ್ವಿ. ವಿ ಮೇಡ್ ಸಮ್ ವಿಶ್ ಆ್ಯಂಡ್ ಲೆಫ್ಟ್ ಬೋಟಲ್ಲಿ ಲೈಕ್ ವಾಟರಲ್ಲಿ ಕ್ಯಾಂಡಲ್ ಬಿಟ್ಟಿದ್ದೀವಿ. ಸೊ ಅದನ್ನು ನೀವು ನೋಡ್ಬೋದು ಮುಂದೆ ಅದು ಹೇಗಿದೆ ವೈಬು ಅಂತೆಲ್ಲ. ಸೊ ಈಗ ಇಲ್ಲಿ ನಾವು ಹಂಗೆ ಸ್ನ್ಯಾಕ್ಸ್ ತಿಂದ್ಕೊಂಡು, ಸ್ವಲ್ಪ ಕೆಫೆ ಇತ್ತು. ಸೊ ಅಲ್ಲಿ ಹೋಗಿ ಕಾಫಿ ಕುಡ್ಕೊಂಡು ಸ್ನ್ಯಾಕ್ಸ್ ಎಲ್ಲ ತಿಂದು ಮಧ್ಯಾಹ್ನ ಊಟ ಇಟ್ ವಾಸ್ ನೈಸ್. ಅಲ್ಲಿ ಹೇಗೆಲ್ಲ ಜನ ಮಾತಾಡ್ತಾರೆ, ಯಾವ ಥರ ಜನ ಇದ್ದಾರೆ. ಆ್ಯಂಡ್ ಅಲ್ಲಿ ಶಾಪಿಂಗ್ ಎಲ್ಲ ಇತ್ತು. ನಾವೇನು ಶಾಪಿಂಗ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ಇದು ಬಂದು ನೈಟು. ಸೊ ನೈಟ್ ವ್ಯೂ ಅಲ್ಲಿ ಈ ಥರ ಇರುತ್ತೆ. ನೀವು ನೋಡ್ಬೋದು ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ನೈಟ್ ಆ್ಯಕ್ಚುಲಿ ತುಂಬಾ ಚೆನ್ನಾಗಿರುತ್ತೆ ಬೋಟಲ್ಲಿ, ಲೈಟ್ಸು ಎಲ್ಲ. ಆ್ಯಂಡ್ ಇದರಲ್ಲೂ ಅಷ್ಟೇ ವೆರೈಟಿ ತುಂಬ ಬೇರೆ ಬೇರೆ ಟಿಕೆಟ್ಸ್ ಇದೆ. ಆ ಕಡೆ ಸೈಡ್ ಹೋದರೆ ನಿಮಗೆ ಟಿಕೆಟ್ ಪ್ರೈಸ್ ಎಲ್ಲ ಕಮ್ಮಿ ಇದೆ, 120 ಬಾತ್ ಎಲ್ಲ ಇದೆ ಅಷ್ಟೇ. ಬಟ್ ತುಂಬ ಲಾಂಗ್ ಕರ್ಕೊಂಡು ಹೋಗೋದು, ಶಾರ್ಟ್ ಡಿಸ್ಟೆನ್ಸು. ಬಟ್ ನಾವು ಕೊಟ್ಟಿದ್ದು 180 ಬಾತ್ ಒಬ್ಬರಿಗೆ. ಅದೇನೆಂದರೆ ಒಂದು ರೌಂಡ್ ಫುಲ್ ಕರ್ಕೊಂಡೋಗಿ ಬರ್ತಾರೆ. ಅದ್ರ ಜೊತೆ ನಮಗೆ ಲ್ಯಾಂಟನ್ನು ಕೊಟ್ಟರು. ಇಟ್ ವಾಸ್ ನಾಟ್ ಚಾರ್ಜ್. ಲ್ಯಾಂಟರ್ನ್ ಕೂಡ ಅವರೇ ಕೊಟ್ಟರು ಟಿಕೆಟ್ ತೊಗೊಂಡಿದ್ರಿಂದ. ಸೊ ಅದು ನಾವೇನ ವಿಶ್ ಮಾಡಿಕೊಂಡು ವಾಟ್ರಲ್ಲಿ ಬಿಡೋದು ಒಂದು ನಂಬಿಕೆ. ಇಟ್ ವಾಸ್ ಸೋ ಗುಡ್. ಆ ವೆದರು ಕಾಮ್ ಆಗಿತ್ತು. ಸೊ ತುಂಬಾ ಮಜಾ ಮಾಡ್ತಾಯಿದ್ವಿ ನಾವು.
ಸೊ ನಾನು ಆಗಲೇ ಹೇಳ್ದಾಗೆ ಇದು ರೋಡ್ ಸೈಡು. ಸೊ ನಾನು ಪ್ಯಾನ್ ಕೇಕ್ ಯಾವತ್ತೂ ಟ್ರೈ ಮಾಡಿಲ್ಲ ಅಂತ ಬನಾನಾ ಪ್ಯಾನ್ ಕೇಕ್ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದ್ವಿ. ಆ್ಯಂಡ್ ಅಲ್ಲಿ ಬೇರೆ ಬೇರೆ ವೆರೈಟಿ ಪ್ಯಾನ್ ಕೇಕ್ಸ್ ಇತ್ತು. ಸೊ ಬನಾನಾ ಜೊತೆ ಚಾಕ್ಲೇಟ್ ಡಿಪ್ ಹೇಗಿರುತ್ತೆ ನೋಡೋಣ ಅಂತ ಬನಾನಾ ಪ್ಯಾನ್ ಕೇಕ್ ಮತ್ತು ಟೆಂಡರ್ ಕೋಕೋನಟ್ ಸ್ಪ್ರಿಂಗ್ ರೋಲ್ ಕೂಡ ಟ್ರೈ ಮಾಡಿದ್ವಿ. ಆ್ಯಂಡ್ ಅದು ಬನಾನಾ ಪ್ಯಾನ್ ಕೇಕ್ ತುಂಬ ಇಷ್ಟ ಆಯಿತು ಫಸ್ಟ್ ಟೈಮು. ಎರಡು ಟೇಸ್ಟ್ ಚೆನ್ನಾಗಿತ್ತು. ಬಟ್ ನಮಗೆ ಟೆಂಡರ್ ಕೋಕೋನಟ್ ಸ್ಪ್ರಿಂಗ್ ರೋಲ್ಗಿಂತ ಡಿಫ್ರೆಂಟ್ ವೆರೈಟೀಸ್ ಎಲ್ಲ ಇರುತ್ತೆ. ಸೊ ರೋಡ್ ಸೈಡ್ ಅಲ್ವಾ, ನೋಡಿಕೊಂಡು ಟ್ರೈ ಮಾಡಿ. ಆ್ಯಂಡ್ ಅಲ್ಲಿನ ಫುಡ್ ಅಂತೂ ಯಾವುದೂ ಸೆಟ್ ಆಗೋಲ್ಲ. ಸೊ ಈ ಥರ ಏನಾದರೂ ತಿಂದು ಹೊಟ್ಟೆ ತುಂಬಿಸ್ಕೋಬೇಕು. ಸೊ ನಾವು ಇದೇ ಥರ ರೋಡ್ ಸೈಡ್ ಫುಡ್ ಎಲ್ಲ ಟ್ರೈ ಮಾಡಿ ಅಲ್ಲಿನ ಟೇಸ್ಟ್ ಎಲ್ಲ ಹೇಗಿರುತ್ತೆ ಅನ್ನೋದನ್ನ ಎಕ್ಸ್ಪ್ಲೋರ್ ಕೂಡ ಮಾಡಿದ್ವಿ. ಸೊ ಅದಾದಮೇಲೆ ನಾವು ನೆಕ್ಸ್ಟ್ ಹೋಗಿದ್ದು ಪಗೋಡಾ ಬ್ರಿಡ್ಜ್. ಇದಿರೋದು ಕೂಡ ಅಲ್ಲೇ ಕೊಯ್ಹಾನಲ್ಲಿ ಲ್ಯಾಂಟಿನ್ ಬೋಟ್ ಸಿಗ್ತಲ್ಲ, ಅಲ್ಲೇ ನಿಮ್ಗೆ ಆಪೋಸಿಟಲ್ಲಿ ಕಾಣುತ್ತೆ. ನೆಕ್ಸ್ಟ್ ರೋಡ್ ಅದು, ನೆಕ್ಸ್ಟ್ ಸ್ಟ್ರೀಟ್ ಹತ್ರ. ಸೊ ಈ ಬ್ರಿಡ್ಜ್ ಒಳಗಡೆ ಇಟ್ಸ್ ಲೈಕ್ ಅ ಸ್ಮಾಲ್ ಟೆಂಪಲ್ ಥರ. ಒಳಗಡೆ ಅವ್ರದ್ದೇ ಆದಂಥ ದೇವರೆಲ್ಲ ಇಟ್ಟಿದ್ದಾರೆ. ನಾವು ಯಾರು ಫುಲ್ ಒಳಕ್ಕೆಲ್ಲ ಹೋಗಲಿಲ್ಲ, ಆಚೆಯಿಂದನೇ ನಮಸ್ಕಾರ ಮಾಡಿಕೊಂಡು ಎಲ್ಲ ಶೂಸು ನಾರ್ಮಲ್ ವಿಸಿಟ್ ಇರುತ್ತಲ್ಲ. ಸೊ ನಾವು ಅಲ್ಲೇ ಸ್ನ್ಯಾಕ್ಸ್ ತಿನ್ಕೊಂಡು ಹಂಗೆ ಅದು ವಿಸಿಟ್ ಮಾಡೋಣ ಅಂತ. ಸೊ ಇಲ್ಲಿ ಆ ಬ್ರಿಡ್ಜ್ ಕೆಳಗಡೆ ನಾರ್ಮಲ್ ವಾಟರ್ ಪ್ಯಾಸೇಜ್ ಇದೆ ಅಲ್ಲಿ. ನಾನದು ಫೋಟೋ ಕೂಡ ನಿಮ್ಗೆ ಹಾಕಿದ್ದೀನಿ ತಮ್ಮನೇನಲ್ಲಿ, ನೀವು ನೋಡ್ಬೋದು. ಸೊ ಆ ಬ್ರಿಡ್ಜಿಂದ ಪಾಸ್ ಆದರೆ ನೆಕ್ಸ್ಟ್ ನಿಮ್ಗೆ ಅಲ್ಲಿ ಲೋಕಲ್ ಸ್ಟ್ರೀಟ್ ಕೂಡ ಸಿಗುತ್ತೆ. ಸೊ ಆ ಸ್ಟ್ರೀಟಲ್ಲಿ ಕೂಡ ನೀವು ಪರ್ಚೇಸು ಏನಾದರೂ ಬೇಕಾದರೆ ನೋಡ್ಬೋದು. ಸೊ ತುಂಬಾ ಚೆನ್ನಾಗಿತ್ತು ಆ ಸ್ಟ್ರೀಟ್ ಕೂಡ. ಮತ್ತು ಅಲ್ಲಿಂದ ಮುಗಿಸ್ಕೊಂಡು ನಾವು ನೆಕ್ಸ್ಟು ಅಲ್ಲೇನೋ ಶೋ ಏನೋ ನಡೀತಿತ್ತು ಆ ಕಡೆ ಸೈಡು. ಲೈಕ್ ನಮ್ಮ ಕಡೆ ನಡೆಯುತ್ತಲ್ಲ ರೋಡ್ ಸೈಡ್ ಈವೆಂಟ್ಸ್ ಎಲ್ಲ, ಆ ಥರ ಅಲ್ಲೂ ನಡೀತಿತ್ತು. ಸೊ ಇಲ್ಲಿ ವೀಗನ್ ರೈಸ್ ಪೇಪರ್ ನಾವು 2 ಡೇಸಿಂದ ನೋಡ್ತಾನೆ ಇದ್ವಿ. ಲೈಕ್ ಪ್ರೀವಿಯಸ್ ಡೇನೂ ನೋಡಿದ್ವಿ. ಇದು ಏನು ಅಂತ ನಮ್ಗೆ ಅರ್ಥ ಆಗಲಿಲ್ಲ. ಸರಿ ಸ್ಮೆಲ್ ಫ್ರಾಗ್ನೆನ್ಸ್ ಚೆನ್ನಾಗಿತ್ತು ಅಂತ ಟ್ರೈ ಮಾಡೋಣ ಅಂತ ಒಂದು ತೊಗೊಂಡ್ವಿ. ವೀಗನ್ ಅಂದರೆ ಇಟ್ಸ್ ಪ್ಯೂರ್ ವೆಜ್ಜು. ಸೊ ಫಸ್ಟ್ ವೀಗನ್ ಟ್ರೈ ಮಾಡಿದ್ವಿ ಒಂದು. ಆಮೇಲೆ ಟೇಸ್ಟ್ ಇಷ್ಟ ಆಯಿತು ಅಂತ ಈ ಕಡೆ ಕಾಡ್ಕೋಳಿ ಮೊಟ್ಟೆ ಹೇಗೆ ಬರುತ್ತೋ ಆ ಥರ ಅಲ್ಲಿ ಹೆಗ್ಸ್ ಇತ್ತು, ಅದನ್ನು ಬೇಕಾದರೆ ಹಾಕ್ಕೊಡ್ತೀವಿ ಅಂದರು. ಸೊ ಅದಾದಮೇಲೆ ನೆಕ್ಸ್ಟ್ ಅದನ್ನು ಕೂಡ ಟ್ರೈ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. 8 o'clock. ಬೆಂಗಳೂರಲ್ಲಿ ಇವಾಗ 6:30 ಆಗಿರುತ್ತೆ. ಸೊ ವಿ ಆರ್ ಆಲ್ರೆಡಿ ಡನ್ ಫಾರ್ ಟುಡೇ. ಹೋಯಾನಲ್ಲ ಇದು? ಹೋಯಾನ್. ಸೊ ಇಷ್ಟೊತ್ತಾದರೂ ಸಿಟಿ ಇಲ್ಲಿ ಹಿಂಗಿದೆ. ಐ ಮೀನ್ ಅಲ್ಲಿನ ಏನೇನೋ ಶೋಸ್ ಎಲ್ಲ ನಡೀತಿತ್ತು. ಬಟ್ ಎನಿವೇ ವಿ ಆರ್ ಡನ್ ಫಾರ್ ಟುಡೇ. ಇಟ್ ವಾಸ್ ನೈಸ್. ಫುಲ್ ತಿರುಗಾಟನೇ ಆಗೋಯ್ತು. ಚೆನ್ನಾಗಿತ್ತು. ಹೋಯಾನಲ್ಲಿ ತೋರಿಸ್ತೀವಿ, ಅದು ಕಾಣಿಸ್ತಿದೆಯಾ ನಿಮಗೆ? ಕಾಣಿಸ್ತಿತ್ತು. ಡೋಂಟ್ ನೋ ಇಟ್ ಲೈಟ್. This is Oyan, ancient house and city also.